ಮಲೆನಾಡಿಗೆ ಮತ್ತೆ ಶಾಕ್ ಕೊಟ್ಟಿದ್ದು ಹೇಗೆ ಕೊರೋನಾ ಕರ್ಫ್ಯೂ ವೇಳೆ ಏನೆಲ್ಲ ಟಫ್ ರೂಲ್ಸ್ ಇರಲಿದೆ? ವೀಕೆಂಡ್ ಟೈಮ್ನಲ್ಲಿ ಸಿಲಿಕಾನ್ ಸಿಟಿಗೆ ಬರ್ಸಿಡಿಲು ಬಡಿದಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಕೊರೋನಾ ಕರ್ಫ್ಯೂ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಎರಡನೇ ದಿನದಿಂದ ದಿನಕ್ಕೆ ಸ್ಫೋಟಗೊಳ್ಳುತ್ತಿದೆ. ಕರುನಾಡಿನಲ್ಲಿ ಹೆಮ್ಮಾರಿ ಕಟ್ಟಿ ಹಾಕೋಕೆ ರಾಜ್ಯ ಸರ್ಕಾರ ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಹೆಮ್ಮಾರಿ ವೈರಸ್ ಅಲೆಯನ್ನ ಕಂಟ್ರೋಲ್ಗೆ ತರಲು ಇದೀಗ ಕೆಲ ಜಿಲ್ಲೆಗಳಲ್ಲಿ ಕೊರೋನಾ ಕರ್ಫ್ಯೂ ಜಾರಿ ಮಾಡಲಾಗಿದೆ. ರಾಜ್ಯದಲ್ಲಿ ಶನಿವಾರದಿಂದಲೇ ಹೊಸ ರೂಲ್ಸ್ ಜಾರಿಗೆ ಬರಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯ ಬಳಿಕ ಸಿಎಂ ಬಿಎಸ್ವೈ ಮಹತ್ವದ ಘೋಷಣೆ ಮಾಡಿದ್ದಾರೆ. ಕ್ರೂರಿ ಕೊರೋನಾ ಕಟ್ಟಿ ಹಾಕೋಕೆ ರಾಜ್ಯದಾದ್ಯಂತ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಯಾಗಿದೆ. ಶನಿವಾರ ರಾತ್ರಿಯಿಂದ 10 ದಿನ ಕೊರೋನಾ ಕರ್ಫ್ಯೂ ಜಾರಿಯಾಗಲಿದೆ ಅಂತ ಸಿಎಂ ಬಿಎಸ್ವೈ ಘೋಷಿಸಿದ್ರು. ಏಪ್ರಿಲ್ 10 ರಿಂದ 20 ರವರೆಗೆ ನೈಟ್ ಕರ್ಫ್ಯೂ ಜಾರಿ ಇರಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಸಭೆ ಬಳಿಕ ಸಿಎಂ ಬಿಎಸ್ವೈ ಕೊರೋನಾ ಕರ್ಫ್ಯೂ ಅನ್ನು ಘೋಷಿಸಿದ್ರು. ಈ ಮೂಲಕ ಕೊರೋನಾ ಕಟ್ಟಿ ಹಾಕೋಕೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಕೊರೋನಾ ನಿಯಂತ್ರಣ ಮಾಡಲು ಸರ್ಕಾರ ಕೊರೋನಾ ಕರ್ಫ್ಯೂ ಜಾರಿಗೆ ತಂದಿದೆ. ಇಡೀ ಜಿಲ್ಲೆಗೆ ಕೊರೋನಾ ಕರ್ಫ್ಯೂ ರೂಲ್ಸ್ ಅನ್ವಯಿಸೋದಿಲ್ಲ. ಜಿಲ್ಲೆಯ ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಕೊರೋನಾ ಕರ್ಫ್ಯೂ ರೂಲ್ಸ್ ಅನ್ವಯಿಸುತ್ತೆ. 7 ಜಿಲ್ಲಾ ಕೇಂದ್ರ ಹಾಗೂ ಮಣಿಪಾಲ ಸೇರಿ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಜಾರಿಯಲ್ಲಿದೆ. ಬೆಂಗಳೂರು ನಗರ, ಮೈಸೂರು ನಗರ, ಮಂಗಳೂರು ನಗರ, ಬೀದರ್ ನಗರ, ಕಲಬುರಗಿ ನಗರ ಹಾಗೂ ತುಮಕೂರು ಹಾಗೂ ಉಡುಪಿ ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಜಾರಿಗೆ ಬರಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸ್ಫೋಟಗೊಳ್ಳುತ್ತಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೊರೋನಾ ನೈಟ್ ಕರ್ಫ್ಯೂ ಜಾರಿಗೆ ಸರ್ಕಾರ ಆದೇಶಿಸಿದೆ. ನಾಳೆಯಿಂದಲೇ ಬೆಂಗಳೂರಿನಲ್ಲಿ ಕೊರೋನಾ ನೈಟ್ ಕರ್ಫ್ಯೂ ಜಾರಿಯಾಗಲಿದ್ದು ಚಿತ್ರಣವೇ ಬದಲಾಗಲಿದೆ. ರಾಜಧಾನಿ ಬೆಂಗಳೂರಲ್ಲಿ ಇನ್ನು ಬೇಕಾಬಿಟ್ಟಿ ಓಡಾಡಂಗಿಲ್ಲ. ರಾತ್ರಿ ವೇಳೆ ಜನರ ಓಡಾಟಕ್ಕೆ ಕೊರೋನಾ ಕರ್ಫ್ಯೂ ಬ್ರೇಕ್ ಹಾಕಲಿದೆ. ಹೆಮ್ಮಾರಿ ಕೊರೋನಾ ಕಟ್ಟಿ ಹಾಕೋಕೆ ರಾಜ್ಯದಲ್ಲಿ ನೈಟ್ ಕರ್ಫ್ಯೂನಂತೆಯೇ ಕೊರೋನಾ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಏಪ್ರಿಲ್ 10 ರಿಂದ ಏಪ್ರಿಲ್ 20 ರವರೆಗೆ 7 ಜಿಲ್ಲಾ ಕೇಂದ್ರ ಹಾಗೂ ಮಣಿಪಾಲ ಸೇರಿ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಜಾರಿಯಾಗಲಿದೆ. ಹಿಂದೆ ನೈಟ್ ಕರ್ಫ್ಯೂಯಲ್ಲಿ ಜಾರಿಯಾಗಿದ್ದ ರೂಲ್ಸ್ಗಳೇ ಈಗಲೂ ಅನ್ವಯವಾಗಲಿದೆ. ಕೊರೋನಾ ಕರ್ಫ್ಯೂ ವೇಳೆ ರಾತ್ರಿ 10 ಗಂಟೆಯೊಳಗೆ ವ್ಯಾಪಾರ ವಹಿವಾಟು ಬಂದ್ ಮಾಡಬೇಕಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕ್ರೂರಿ ಕೊರೋನಾ ದಿನದಿಂದ ದಿನಕ್ಕೆ ಸ್ಫೋಟಗೊಳ್ಳುತ್ತಿದೆ. ನಾಳೆಯಿಂದಲೇ ಐಟಿ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಕರ್ಫ್ಯೂ ಜಾರಿಗೆ ಬರಲಿದೆ. ಒಟ್ಟು 10 ದಿನಗಳ ಕಾಲ ರಾತ್ರಿ ವೇಳೆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟರೆ ತಕ್ಕ ಶಾಸ್ತಿಯಾಗಲಿದೆ. ನಾಳೆಯಿಂದ ರಾತ್ರಿ 10 ರಿಂದ ಬೆಳಗ್ಗೆ 5 ರವರೆಗೆ ಟಫ್ ರೂಲ್ಸ್ ಜಾರಿಯಲ್ಲಿರಲಿದೆ. 8 ನಗರಗಳಲ್ಲಿ ರಾತ್ರಿ ಬೇಕಾಬಿಟ್ಟಿ ಅಡ್ಡಾಡಿದ್ರೆ ಪೊಲೀಸರು ಬಿಸಿ ಮುಟ್ಟಿಸಲಿದ್ದಾರೆ. ಕೊರೋನಾ ಕಟ್ಟಿ ಹಾಕೋಕೆ ಟಫ್ ರೂಲ್ಸ್ ಜಾರಿಗೆ ಬಂದಿದೆ. ನಾಳೆಯಿಂದ ರಾತ್ರಿ 10 ಗಂಟೆಗೆ ಬೆಂಗಳೂರು ಕಂಪ್ಲೀಟ್ ಬಂದ್ ಆಗಲಿದೆ. ಬೆಂಗಳೂರಿನ ವೀಕೆಂಡ್ ಮೋಜು ಮಸ್ತಿಗೆ ಕಂಪ್ಲೀಟ್ ಬ್ರೇಕ್ ಬೀಳಲಿದೆ. ಬಾರ್, ಪಬ್, ಹೋಟೆಲ್, ರೆಸ್ಟೋರೆಂಟ್ ಎಲ್ಲವೂ ಕ್ಲೋಸ್ ಆಗಿರಲಿವೆ. ಲೇಟ್ ನೈಟ್ ಪಾರ್ಟಿ ಮಾಡಂಗಿಲ್ಲ ಹಾಗೂ ರಸ್ತೆಯಲ್ಲಿ ಮನಬಂದಂತೆ ಓಡಾಡಂಗಿಲ್ಲ. ಕೊರೋನಾ ಕರ್ಫ್ಯೂ ವೇಳೆ ಬಸ್ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. 7 ಜಿಲ್ಲಾ ಕೇಂದ್ರ ಹಾಗೂ ಮಣಿಪಾಲದಲ್ಲಿ ಬಸ್ ಸಂಚಾರ ಇರುತ್ತೆ. ಕೊರೋನಾ ಕರ್ಫ್ಯೂ ಇದ್ರೂ ಬಸ್ಗಳು ರಾತ್ರಿ ವೇಳೆ ಎಂದಿನಂತೆ ಓಡಾಡುತ್ತವೆ. 8 ನಗರಗಳ ಜನರು ಆರಾಮಾಗಿ ಬಸ್ ನಿಲ್ದಾಣಕ್ಕೆ ಹೋಗಬಹುದು. ಆದರೆ ಬಸ್ ನಿಲ್ದಾಣಕ್ಕೆ ಹೋಗೋರು ಟಿಕೆಟ್ ತೋರಿಸಿ ಸಂಚರಿಸಬಹುದಾಗಿದೆ. ಅಲ್ಲದೆ ತುರ್ತು ಸೇವೆ ಸೌಲಭ್ಯ ಕೂಡ ಎಂದಿನಂತೆ ಇರಲಿದೆ. ಹೆಮ್ಮಾರಿ ಕೊರೋನಾ ಕಟ್ಟಿ ಹಾಕೋಕೆ ರಾಜ್ಯದ 8 ನಗರಗಳಲ್ಲಿ ಶನಿವಾರದಿಂದಲೇ ಕೊರೋನಾ ಕರ್ಫ್ಯೂ ಜಾರಿಗೆ ಬರಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಬಿಎಸ್ವೈ ಹೊಸ ಹೆಸರು ಪ್ರಯೋಗ ಮಾಡಿದ್ದಾರೆ ಅಂತ ಪ್ರಧಾನಿ ಮೋದಿ ಜೊತೆ ಸಭೆ ಬಳಿಕ ಸಚಿವ ಸುಧಾಕರ್ ಹೇಳಿದ್ರು. ರಾತ್ರಿ 10 ಗಂಟೆ ನಂತರವಷ್ಟೇ ಕಡಿವಾಣ ಇರಲಿದೆ. ಆದರೆ ಅಗತ್ಯ ಸೇವೆಗಳಿಗೆ ಯಾವುದೇ ನಿರ್ಬಂಧವಿಲ್ಲ. ರಾತ್ರಿ ವೇಳೆಯಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಇರಲಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಕೊರೋನಾ ಕರ್ಫ್ಯೂ ಘೋಷಿಸಿರೋ ಸಿಎಂ ಎಚ್ಚರಿಕೆ ನೀಡಿದ್ದು ಏನು? ಕರ್ಫ್ಯೂ ವೇಳೆ ಅನಗತ್ಯವಾಗಿ ಹೊರಬಂದ್ರೆ ಯಾವ ಶಿಕ್ಷೆ? ಥಿಯೇಟರ್ಗಳಲ್ಲಿ ರಾತ್ರಿ 10 ಗಂಟೆ ಶೋಗಳ ಕಥೆ ಏನು? ಇದೆಲ್ಲವನ್ನ ನೋಡೋಣ ಕೊರೋನಾಘಾತ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಲ್ಲಿ ಮತ್ತೆ ಕ್ರೂರಿ ಕೊರೋನಾ ಆರ್ಭಟಿಸುತ್ತಿದ್ದು ಪ್ರಧಾನಿ ಮೋದಿ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕಠಿಣ ನಿರ್ಬಂಧ ಘೋಷಣೆ ಮಾಡಲಾಗಿದೆ. 7 ಜಿಲ್ಲಾ ಕೇಂದ್ರ ಸೇರಿ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಘೋಷಿಸಿದ್ದು ಇದು ಪ್ರಾಯೋಗಿಕ ಮಾತ್ರ. ಸೋಂಕು ನಿಯಂತ್ರಣಕ್ಕೆ ಬಾರದಿದ್ರೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡೋದಾಗಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಹೀಗಾಗಿ ರಾತ್ರಿ 10 ಗಂಟೆ ಬಳಿಕ ಅಕಸ್ಮಾತ್ ಔಟಿಂಗ್ ಪಾರ್ಟಿ ಹೋದ್ರೆ ಗುನ್ನ ಕಾದಿದೆ.
ಕೊರೋನಾ ವೈರಸ್ ಆರ್ಭಟಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಕೊರೋನಾ ಕರ್ಫ್ಯೂ ಅಸ್ತ್ರ ಪ್ರಯೋಗಿಸಿದೆ. ಹೀಗಾಗಿ ನಾಳೆಯಿಂದ ರಾತ್ರಿ ಮನೆಯಿಂದ ಹೊರಬರೋಕ್ಕೂ ಮುನ್ನ ಎಚ್ಚರದಿಂದಿರಿ. ರಾತ್ರಿ ವೇಳೆ ಮನೆಯಿಂದ ಅನಗತ್ಯವಾಗಿ ಹೊರಬರುವಂತಿಲ್ಲ. ಅಲ್ಲದೆ ಮಾಸ್ಕ್ ಹಾಕದೆ ಬೇಕಾಬಿಟ್ಟಿ ಓಡಾಡುವಂತೆಯೂ ಇಲ್ಲ. ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ದಂತೆ ಕಠಿಣ ರೂಲ್ಸ್ ಜಾರಿಗೆ ತಂದಿದ್ದು, ರಾತ್ರಿಯಾಗ್ತಿದ್ದಂತೆ ಬೆಂಗಳೂರಿನ ಗಲ್ಲಿ ಗಲ್ಲಿಗೂ ಬೀಗ ಬೀಳಲಿದೆ. ವೀಕೆಂಡ್ನಲ್ಲಿ ಸಿಲಿಕಾನ್ ಸಿಟಿಗೆ ನೈಟ್ ಕರ್ಫ್ಯೂ ಬರಸಿಡಿಲು ಬಡಿದಿದ್ದು, ಹೆಜ್ಜೆ ಹೆಜ್ಜೆಗೂ ಖಾಕಿ ಸರ್ಪಗಾವಲು ಇರಲಿದೆ. ಬೆಂಗಳೂರು ಖಾಕಿ 7 ಸುತ್ತಿನ ಕೋಟೆಯಾಗಲಿದ್ದು, ಪೊಲೀಸರ ಕಣ್ಣು ತಪ್ಪಿಸಿ ಯಾರೂ ಓಡಾಡುವಂತಿಲ್ಲ. ಕೊರೋನಾ ಸೋಂಕು ನಿಯಂತ್ರಿಸಲು ನಾಳೆಯಿಂದ ಬೆಂಗಳೂರಿನಲ್ಲಿ ಕೊರೋನಾ ಕರ್ಫ್ಯೂ ಜಾರಿಯಾಗ್ತಿದ್ದು, ರಾತ್ರಿ 10 ಗಂಟೆಯಾಗ್ತಿದ್ದಂತೆ ಪ್ರಮುಖ ರಸ್ತೆಗಳಿಗೆ ಬ್ಯಾರಿಕೇಡ್ ಬೀಳಲಿದೆ. ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಲು ಇಂದಿನಿಂದಲೇ ಪೊಲೀಸ್ ಸಿದ್ಧತೆ ನಡೆಸಿದ್ದು, ಬೆಂಗಳೂರಿನ ಫ್ಲೈಓವರ್ಗಳಿಗೆ ಇಂದಿನಿಂದಲೇ ಬೀಗ ಬೀಳಲಿದೆ. ಅಲ್ಲದೆ ಅನಗತ್ಯವಾಗಿ ಓಡಾಡಿದ್ರೆ ವಾಹನಗಳು ಸೀಸ್ ಆಗಲಿದೆ. ಕೊರೋನಾ ಆರ್ಭಟದಿಂದ ಪಾರ್ಟಿ ಶಾಪಿಂಗ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ನಾಳೆಯಿಂದ ಮೋಜು ಮಸ್ತಿಗೆ ಬ್ರೇಕ್ ಬೀಳಲಿದ್ದು, ನಾಳೆ ರಾತ್ರಿಯಿಂದ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ಕಾಲಿಡುವಂತಿಲ್ಲ. ಬ್ರಿಗೇಡ್ ರೋಡ್ ನಾಳೆ ರಾತ್ರಿಯಿಂದ ಸಂಪೂರ್ಣ ಲಾಕ್ ಆಗಲಿದ್ದು, ಹೆಜ್ಜೆ ಹೆಜ್ಜೆಗೂ ಪೊಲೀಸರ ನಿಯೋಜನೆ ಇರಲಿದೆ. ಪ್ರತಿದಿನವೂ ಜನರಿಂದ ಗಿಜಿಗುಡುತ್ತಿದ್ದ ಬ್ರಿಗೇಡ್ ರೋಡ್ನ ಚಿತ್ರಣ ನಾಳೆ ರಾತ್ರಿಯಿಂದ ಚೇಂಜ್ ಆಗಿರಲಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಬೇಕಾಬಿಟ್ಟಿ ಓಡಾಡೋರಿಗೆ ಶಾಕ್ ಕಾದಿದೆ. ಬೆಂಗಳೂರು ಸಿಟಿ ಸೆಂಟರ್ ಮೆಜೆಸ್ಟಿಕ್ನಲ್ಲಿ ಕರ್ಫ್ಯೂ ಶಾಕ್ ಕೊಟ್ಟಿದ್ದು, ನಾಳೆ ರಾತ್ರಿಯಿಂದ ಮೆಜೆಸ್ಟಿಕ್ನಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಬೀಳಲಿದೆ. ಮೆಜೆಸ್ಟಿಕ್ನಿಂದ ಊರಿಗೆ ಹೋಗೋರು ಬೇಗನೆ ಬರಬೇಕಿದ್ದು, ಊರುಗಳಿಂದ ಮೆಜೆಸ್ಟಿಕ್ ತಲುಪೋರಿಗೂ ಡೆಡ್ಲೈನ್ ನೀಡಲಾಗಿದೆ. ಜನರ ಸಂಪರ್ಕ ಕೊಂಡಿಯಾದ ಮೆಜೆಸ್ಟಿಕ್ನಲ್ಲಿ ಖಡಕ್ ರೂಲ್ಸ್ ಜಾರಿಯಾಗಲಿದೆ. ಕೊರೋನಾಗೆ ಬ್ರೇಕ್ ಹಾಕಲು ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ತರುತ್ತಿದ್ದು, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೊರೋನಾ ಕರ್ಫ್ಯೂ ಇರುವ ಕಡೆ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ರೂಲ್ಸ್ ಬ್ರೇಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿದ್ದು, ಗೂಡ್ಸ್ ವಾಹನ ಕೈಗಾರಿಕೆಗಳ ಕೆಲಸಕ್ಕೆ ಅನುಮತಿ ಇದೆ. ಕೈಗಾರಿಕೆಯವರು ಐಡಿ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಲೇಬೇಕಾಗಿದೆ. ಬೆಂಗಳೂರು ನಗರದಲ್ಲಿ ನಾಳೆಯಿಂದ ಕೊರೋನಾ ಕರ್ಫ್ಯೂ ಜಾರಿಯಾಗ್ತಿದ್ದು, ರಾತ್ರಿ 10 ಗಂಟೆಯ ಸಿನಿಮಾ ಪ್ರದರ್ಶನಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ. ಅಲ್ಲದೆ ನಾಳೆಯಿಂದ ಅರ್ಧ ಗಂಟೆ ಮೊದಲು ಚಿತ್ರ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಬೆಳಗ್ಗೆ 10:30ರ ಶೋವನ್ನು 10 ಗಂಟೆಗೆ ಆರಂಭಿಸಲು ಚಿಂತನೆ ಮಾಡಿದ್ದು, ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1ಕ್ಕೆ, ಸಂಜೆ 4ಕ್ಕೆ, ರಾತ್ರಿ 7ಕ್ಕೆ ಪ್ರದರ್ಶನ ಆರಂಭಿಸಲು ಚಿತ್ರಮಂದಿರಗಳು ಚಿಂತಿಸಿವೆ. ಕೊರೋನಾ ಕರ್ಫ್ಯೂಯಿಂದ ಆಟೋ ಚಾಲಕರು ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ ಅಷ್ಟು ಇಷ್ಟು ಸಿಕ್ತಿತ್ತು, ಅದಕ್ಕೂ ಕತ್ತರಿ ಬೀಳುವ ಆತಂಕದಲ್ಲಿದ್ದಾರೆ ಆಟೋ ಚಾಲಕರು. ಬಸ್ ಮುಷ್ಕರದಿಂದ ನಮಗೆ ಸ್ವಲ್ಪ ಬಿಸಿನೆಸ್ ಆಗ್ತಿದೆ. ಬೆಳಗ್ಗೆ ಒಬ್ರು, ರಾತ್ರಿ ಒಬ್ರು ಆಟೋ ಓಡಿಸ್ತೇವೆ. ನೈಟ್ ಕರ್ಫ್ಯೂ ಜಾರಿಯಿಂದ ನಮಗೆ ಮತ್ತೆ ಕಷ್ಟವಾಗುತ್ತೆ. ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದಿದ್ದು ಹೇಗೆ ಕ್ರೂರಿ? ಕೊರೋನಾ ಕರ್ಫ್ಯೂ ಬಗ್ಗೆ ಡಿಕೆಶಿ ಅನುಮಾನ ವ್ಯಕ್ತಪಡಿಸಿದ್ದು ಯಾಕೆ? ಇಂದು ಬೆಂಗಳೂರಿನಲ್ಲಿ 6,000 ಜನರಿಗೆ ವೈರಸ್ ಅಟ್ಯಾಕ್ ಮಾಡುತ್ತಾ? ಇದೆಲ್ಲವನ್ನ ನೋಡೋಣ ಕೊರೋನಾ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,31,968 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಇದುವರೆಗಿನ ಸಾರ್ವಕಾಲಿಕ ದಾಖಲೆಯಾಗಿದೆ. ಒಂದೇ ದಿನ 780 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ ದೇಶದಲ್ಲಿ 1,67,642 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 61,899 ಸೋಂಕಿತರು ಗುಣಮುಖರಾಗಿದ್ದು, ಸಕ್ರಿಯ ಸೋಂಕಿತರ ಸಂಖ್ಯೆ 9.79 ಲಕ್ಷಕ್ಕೆ ಏರಿಕೆಯಾಗಿದೆ. ಕ್ರೂರಿ ಕೊರೋನಾಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಕೊರೋನಾ ಕರ್ಫ್ಯೂ ಜಾರಿಗೊಳಿಸಲಿದೆ. ಆದರೆ ಕರ್ಫ್ಯೂನಿಂದ ಉಪಯೋಗವಾಗುವ ಭರವಸೆ ಇಲ್ಲ. ಸರ್ಕಾರ ಇಷ್ಟ ಬಂದಂತೆ ನಿರ್ಧಾರಗಳನ್ನು ಮಾಡ್ತಿದೆ ಅಂತ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಅಲ್ಲದೆ ಮಾಡಬಾರದನ್ನ ಮಾಡಿ ದೇಶದ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. 16,000 ಕೋಟಿ ಖರ್ಚಿನ ಬಗ್ಗೆ ಮಾಹಿತಿಯನ್ನ ನೀಡಲಿ, 20 ಲಕ್ಷ ಕೋಟಿ ಯಾರಿಗೆ ಕೊಟ್ಟಿದ್ದಾರೆಂದು ಹೇಳಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಹೆಮ್ಮಾರಿ ಆರ್ಭಟ ಮುಂದುವರೆದಿದ್ದು, ಇಂದು ಬೆಂಗಳೂರಿನಲ್ಲಿ ಬರೋಬ್ಬರಿ 6,000 ಕೊರೋನಾ ಪ್ರಕರಣಗಳು ಪತ್ತೆಯಾಗುವ ಸಾಧ್ಯತೆಗಳಿವೆ. ನಿನ್ನೆ ಒಂದೇ ದಿನ 4,422 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ರು. ಇಂದು ಬೆಂಗಳೂರಿನಲ್ಲಿ ಕೊರೋನಾ ಅಬ್ಬರಿಸಲಿದ್ದು, ಎರಡನೇ ದಾಳಿಯಲ್ಲಿ ಹೆಮ್ಮಾರಿ ಕೊರೋನಾ ಮತ್ತಷ್ಟು ವೇಗ ಪಡೆದುಕೊಂಡಿದೆ. ಇಂದು ಬೆಂಗಳೂರಿನಲ್ಲಿ 6,034 ಜನರಿಗೆ ಕೊರೋನಾ ದೃಢಪಡೋ ಸಾಧ್ಯತೆಗಳಿವೆ.
ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಕೊರೋನಾ ಆರ್ಭಟ, ತೀವ್ರ ಆತಂಕ ಮೂಡಿಸಿದೆ. ಮಾರ್ಚ್ 15ರಂದು 932 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾದರೆ ಮಾರ್ಚ್ 20ರಂದು 1798 ಜನರಿಗೆ ಕೊರೋನಾ ದೃಢಪಟ್ಟಿತ್ತು. ಇನ್ನು ಮಾರ್ಚ್ 25ಕ್ಕೆ 2523, ಮಾರ್ಚ್ 30ಕ್ಕೆ 2975, ನಿನ್ನೆ 6570 ಪ್ರಕರಣಗಳು ಪತ್ತೆಯಾಗಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಕಳೆದ 8 ದಿನದಲ್ಲಿ 1500 ಜನರಿಗೆ ಕೊರೋನಾ ದೃಢಪಟ್ಟು 16 ಜನ ಮೃತಪಟ್ಟಿದ್ದಾರೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಜಿಲ್ಲಾಡಳಿತಕ್ಕೆ ತೀವ್ರ ಆತಂಕ ಎದುರಾಗಿದ್ದು, ಆಕ್ಟಿವ್ ಕೇಸ್ಗಳು ಮತ್ತಷ್ಟು ಹೆಚ್ಚಾದ್ರೆ ಮತ್ತೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಸದ್ಯ ಜಿಲ್ಲೆಯಲ್ಲಿ 1600 ಸಕ್ರಿಯ ಪ್ರಕರಣಗಳಿವೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಕೋರ್ಟ್ನ 5 ಸಿಬ್ಬಂದಿಗೆ ಕೊರೋನಾ ದೃಢಪಟ್ಟಿದ್ದು, ನ್ಯಾಯಾಲಯವನ್ನ ಸೀಲ್ ಡೌನ್ ಮಾಡಲಾಗಿದೆ. ಕೋರ್ಟ್ನ 60 ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡಿದ್ದು, ವರದಿ ಬರುವವರೆಗೆ ಹೋಮ್ ಕ್ವಾರಂಟೈನ್ನಲ್ಲಿರಲು ಸೂಚನೆ ನೀಡಲಾಗಿದೆ. ಅಲ್ಲದೆ ನ್ಯಾಯಾಲಯಕ್ಕೆ ಹಿರಿಯ ನ್ಯಾಯಾಧೀಶೆ ಉಂಡಿ ಮಂಜುಳಾ 7 ದಿನ ರಜೆ ಘೋಷಿಸಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದರೂ ಎನ್ಆರ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಮುಸ್ಲಿಂ ಧರ್ಮಗುರುಗಳ ಮೊರೆ ಹೋಗಿದೆ. ಧರ್ಮಗುರುಗಳ ಜೊತೆ ಸಭೆ ನಡೆಸಿ ಲಸಿಕೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು, ಧರ್ಮಗುರುಗಳಿಗೆ ಲಸಿಕೆ ಹಾಕಿಸಿದ್ದಾರೆ. ಹೀಗಾಗಿ ಲಸಿಕೆ ಪಡೆದಿರುವ ಧರ್ಮಗುರುಗಳು ಮಸೀದಿಯಲ್ಲಿ ಜಾಗೃತಿ ಮೂಡಿಸಲು ಒಪ್ಪಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಮಧ್ಯಪ್ರದೇಶದ ಎಲ್ಲಾ ನಗರಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಇನ್ನು ಉತ್ತರ ಪ್ರದೇಶದ ನೋಯ್ಡಾ ಹಾಗೂ ಘಾಜಿಯಾಬಾದ್ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದ್ದು, ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ. ಸವದತ್ತಿಯ ನೌಕರನ ಆತ್ಮಹತ್ಯೆ ವಿಚಾರವಾಗಿ ರಾಜಕೀಯ ವಾಕ್ಸಮರ ನಡೆದಿದ್ದು ಹೇಗೆ? ಸಾರಿಗೆ ಸಂಘಟನೆಗಳ ವಿರುದ್ಧ ಸಚಿವ ಸವದಿ ಕಿಡಿಕಾರಿದ್ದು ಏಕೆ? ಮುಷ್ಕರ ನಿರತ ಸಿಬ್ಬಂದಿಗೆ ಇಲಾಖೆ ಕೊಟ್ಟ ಮತ್ತೊಂದು ಶಾಕ್ ಯಾವುದು? ಇದೆಲ್ಲವನ್ನ ನೋಡೋಣ ಬಸ್ ಬಂದ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಸಮರ ಮುಂದುವರೆದಿದ್ದು, ಸತತ 3ನೇ ದಿನವೂ ಸಾರಿಗೆ ಸಿಬ್ಬಂದಿ ಮುಷ್ಕರ ನಡೆಸುತ್ತಿದ್ದಾರೆ. ಸಿಬ್ಬಂದಿ ಧರಣಿಯಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಸಂಚಾರ ಸ್ತಬ್ಧವಾಗಿದ್ದು, ಸಾರಿಗೆ ಬಸ್ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲಾಗದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಖಾಸಗಿ ಬಸ್ಗಳನ್ನೇ ನೆಚ್ಚಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಸಾರಿಗೆ ನೌಕರ ಆತ್ಮಹತ್ಯೆಗೆ ಶರಣಾಗಿದ್ದು, ಕರ್ತವ್ಯಕ್ಕೆ ಹಾಜರಾಗುವಂತೆ ಅಧಿಕಾರಿಗಳು ಹಾಕಿದ ಕಿರುಕುಳಕ್ಕೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಘಟನೆ ನಡೆದಿದ್ದು, ಸವದತ್ತಿ ಘಟಕದ ಬಸ್ ಚಾಲಕ ಕಂ ನಿರ್ವಾಹಕ ಶಿವಕುಮಾರ್ ನೀಲಗಾರ ಆತ್ಮಹತ್ಯೆಗೆ ಶರಣಾದ ನೌಕರ. ಧಾರವಾಡ ವಿಭಾಗದ ಸವದತ್ತಿ ಘಟಕದಲ್ಲಿ ಕಳೆದ 12 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದ ಶಿವಕುಮಾರ್ ಮನೆಯಲ್ಲಿ ನೇಣು ಬಿಗಿದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ವಿರುದ್ಧ ಸಾರಿಗೆ ನೌಕರರ ಕೂಟದ ಜಂಟಿ ಕಾರ್ಯದರ್ಶಿ ಆನಂದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರರಿಗೆ ಇಲಾಖೆ ನೋಟಿಸ್ಗಳನ್ನು ನೀಡುತ್ತಿದೆ, ತರಬೇತಿ ನಿರತ ನೌಕರರ ಮೇಲೆ ಒತ್ತಡ ಹಾಕಲಾಗುತ್ತಿದೆ. ಹೀಗಾಗಿ ಸವದತ್ತಿಯಲ್ಲಿ ಸಾರಿಗೆ ನೌಕರರ ನೇಣಿಗೆ ಶರಣಾಗಿದ್ದು, ಇದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಬೆಂಗಳೂರಿನಲ್ಲಿ ಆನಂದ್ ವಾಗ್ದಾಳಿ ನಡೆಸಿದ್ದಾರೆ. ಸವದತ್ತಿಯಲ್ಲಿ ಸಾರಿಗೆ ನೌಕರ ಆತ್ಮಹತ್ಯೆಗೆ ಶರಣಾಗಿದ್ದು, ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಸಾರಿಗೆ ಸಚಿವರ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ರಾಜ್ಯದ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಅಂತ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಚರ್ಚಿಸಬೇಕು, ನೌಕರರನ್ನ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳಿ ಅಂತ ಸರ್ಕಾರಕ್ಕೆ ಡಿಕೆಶಿ ಸಲಹೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ಚಾಲಕ ಸಾಲ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಹುಮನಾಬಾದ್ನಲ್ಲಿ ಮಾತನಾಡಿದ ಸವದಿ, ಸಾಲದಿಂದಾಗಿ ಆತ ಕೆಲವು ದಿನದಿಂದ ಖಿನ್ನತೆಗೊಳಗಾಗಿದ್ದ, ಯಾರ ಕಿರುಕುಳದಿಂದಲೂ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಸಂಘಟನೆಯವರು ಆರೋಪ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ.
ಸಾರಿಗೆ ಸಂಘಟನೆಗಳ ವಿರುದ್ಧ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಕಿಡಿಕಾರಿದ್ದಾರೆ. ಸಾರಿಗೆ ಸಿಬ್ಬಂದಿಗೆ ಸಂಘಟನೆಯವರು ಬೆದರಿಕೆ ಹಾಕ್ತಿದ್ದಾರಂತೆ, ಕೆಲಸಕ್ಕೆ ಹೋದ್ರೆ ನೋಡಿ ಎಂದು ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ನಮ್ಮ ಸಿಬ್ಬಂದಿ ಹೇಳಿದ್ದಾರೆ ಎಂದು ಹುಮ್ನಾಬಾದ್ನಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ರು. ಮುಷ್ಕರ ನಿರತರು ವೇತನ ಹೆಚ್ಚಳ ಮಾಡಿದ್ರೆ ಸಾಕು ಎಂದಿದ್ದಾರೆ. ನಿವೃತ್ತ ಸಾರಿಗೆ ಸಿಬ್ಬಂದಿಗೆ ಆಹ್ವಾನ ಕೊಟ್ಟಿದ್ದು, ಹಾಗೆಯೇ ಮಾಜಿ ಸೈನಿಕರಿಗೂ ನಾವು ಮನವಿ ಮಾಡಿದ್ದೇವೆ ಅಂತ ಸವದಿ ತಿಳಿಸಿದ್ರು. ಬೆಳಗಾವಿಯಲ್ಲಿ ಚಾಲಕ ಕಂ ನಿರ್ವಾಹಕ ಆತ್ಮಹತ್ಯೆಗೆ ಶರಣಾಗಿದ್ರೆ ಇತ್ತ ಗದಗದಲ್ಲೂ ಕಂಡಕ್ಟರ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳ ಕಿರುಕುಳ ಆರೋಪದಿಂದ ವಸಂತ್ ಎಂಬಾತ ವಿಷ ಸೇವಿಸಿದ್ದಾನೆ. ಅಸ್ವಸ್ಥ ವಸಂತ್ಗೆ ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದು, ಆಸ್ಪತ್ರೆ ಬಳಿ ಜಮಾಯಿಸಿದ್ದ ಸಾರಿಗೆ ಇಲಾಖೆ ನೌಕರರು ಸರ್ಕಾರ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದ ಸಿಬ್ಬಂದಿಗೆ ಸಾರಿಗೆ ಇಲಾಖೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದೆ. ಮುಷ್ಕರದಲ್ಲಿ ಭಾಗಿಯಾದ ಸಾರಿಗೆ ನೌಕರರಿಗೆ ನೋಟಿಸ್ ನೀಡಿದ್ದು, ಮನೆ ಖಾಲಿ ಮಾಡುವಂತೆ ಬಿಎಂಟಿಸಿ ನೋಟಿಸ್ ಅಂಟಿಸಿದೆ. ಶಾಂತಿನಗರ, ಕನ್ನಹಳ್ಳಿಯ ಡಿಪೋ 35 ಸೇರಿದಂತೆ ನಗರದ ಬಹುತೇಕ ಡಿಪೋಗಳ ನೌಕರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಮುಷ್ಕರ ನಿರತ ಸಾರಿಗೆ ಸಿಬ್ಬಂದಿಗೆ ಯಾದಗಿರಿಯಲ್ಲಿ ಅಧಿಕಾರಿಗಳು ಟಕ್ಕರ್ ಕೊಟ್ಟಿದ್ದಾರೆ. ಮುಷ್ಕರದ ಮಧ್ಯೆ ಯಾದಗಿರಿಯಲ್ಲಿ ಒಂದು ಬಸ್ ಸಂಚಾರ ಆರಂಭಿಸಿದ್ದು, ಟ್ರೈನಿ ಕಂಡಕ್ಟರ್ ಕಮ್ ಡ್ರೈವರ್ ಮೂಲಕ ಅಧಿಕಾರಿಗಳು ಬಸ್ ಸಂಚಾರ ಆರಂಭಿಸಿದ್ದಾರೆ. ಯಾದಗಿರಿಯಿಂದ ಗುರುಮಠಕಲ್ ಪಟ್ಟಣಕ್ಕೆ ತೆರಳಿದ್ದು, ಕೆಲ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಸಾರಿಗೆ ಸಿಬ್ಬಂದಿಗೆ ಸಿಎಂ ಬಿಎಸ್ವೈ ರವಾನಿಸಿದ ಸ್ಪಷ್ಟ ಸಂದೇಶ ಏನು? ಸಾರಿಗೆ ಇಲಾಖೆಯನ್ನ ಖಾಸಗೀಕರಣ ಮಾಡೋ ಹುನ್ನಾರ ನಡೀತಾ ಇದೆಯಾ? ಇಲಾಖೆಯ ನೋಟಿಸ್ಗೆ ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಸಾರಿಗೆ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ. ಆರನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸಿಬ್ಬಂದಿ ಪಟ್ಟು ಹಿಡಿದಿದ್ದಾರೆ. ಆದರೆ ಯಾವ ಕಾರಣಕ್ಕೂ ಆರನೇ ವೇತನ ಆಯೋಗ ಜಾರಿ ಸಾಧ್ಯವಿಲ್ಲ ಅಂತ ಸಾರಿಗೆ ಸಿಬ್ಬಂದಿಗೆ ಸಿಎಂ ಯಡಿಯೂರಪ್ಪ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಸಾರಿಗೆ ನೌಕರರ 8 ಬೇಡಿಕೆ ಈಡೇರಿಸಿದ್ದೇವೆ, ಹೀಗಾಗಿ ಹಠ ಮಾಡೋದು ಸರಿಯಲ್ಲ, ಯಾರದೋ ಮಾತಿಗೆ ನೌಕರರು ಬಲಿಯಾಗಬೇಡಿ ಎಂದು ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಸಾರಿಗೆ ನೌಕರರ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು. 4 ನಿಗಮದ ಬಸ್ಗಳು ಇವತ್ತು ರಸ್ತೆಗೆ ಇಳಿದಿಲ್ಲ. ಸಾರಿಗೆ ನೌಕರರು ಇಂದೂ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಎಂದು ತಿಳಿಸಿದರು. ಇನ್ನು ಸವದತ್ತಿಯಲ್ಲಿ ಸಾರಿಗೆ ನೌಕರರ ಆತ್ಮಹತ್ಯೆ ಪ್ರಕರಣ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಯಾರೊಬ್ಬರು ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಬಾರದು, ದಿಟ್ಟತನದಿಂದ ಹೋರಾಡಿ ಪರಿಹಾರ ಕಂಡುಕೊಳ್ಳಬೇಕಿದೆ ಅಂತ ಹೇಳಿದರು. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯನ್ನ ಖಾಸಗೀಕರಣ ಮಾಡುತ್ತಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರವನ್ನ ಖಾಸಗೀಕರಣ ಮಾಡುತ್ತಿದ್ರೆ, ರಾಜ್ಯ ಸರ್ಕಾರ ಸಾರಿಗೆಯನ್ನ ಖಾಸಗೀಕರಣ ಮಾಡ್ತಾ ಇದೆ. ಹೀಗಾಗಿ ಖಾಸಗೀಕರಣ ತಪ್ಪಿಸಲು ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಹೋರಾಟ ಮುಷ್ಕರ ಹೀಗೆ ಮುಂದುವರಿಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇದು ಕಾರ್ಮಿಕರ ಪ್ರತಿಭಟನೆಯಲ್ಲ, ಯಾರೋ ಕುತಂತ್ರಿಗಳ ಷಡ್ಯಂತ್ರ ಅಂತ ಸಾರಿಗೆ ನೌಕರರ ಪ್ರತಿಭಟನೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಾರಿಗೆ ನಿಗಮದಲ್ಲಿ ಹೆಚ್ಚು ನೌಕರರಿದ್ದಾರೆ ಎಂದು ಪ್ರತಿಭಟಿಸಿದ್ರೆ ಹೇಗೆ ಎಂದು ಪ್ರಶ್ನಿಸಿದ್ರು. ಅಲ್ಲದೆ ಇವರ ವೇತನ ಹೆಚ್ಚಳ ಮಾಡಿದ್ರೆ ಎಲ್ಲಾ ನಿಗಮಗಳು ಬರ್ತಾವೆ, 117 ನಿಗಮಗಳು ಎಲ್ಲರೂ ಸರ್ಕಾರಿ ನೌಕರರನ್ನಾಗಿ ಮಾಡಿ ಅಂತಾರೆ. ಸರ್ಕಾರದ ಎಲ್ಲ ಹಣ ಇವರ ಸಂಬಳಕ್ಕೆ ಕೊಡಬೇಕಾಗುತ್ತೆ ಅಂತ ಕಿಡಿಕಾರಿದ್ರು. ಸಾರಿಗೆ ಇಲಾಖೆ ನೋಟಿಸ್ಗೆ ನೌಕರರು ಡೋಂಟ್ ಕೇರ್ ಎಂದಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗದಿದ್ರೆ ಮನೆ ಖಾಲಿ ಮಾಡಲು ವಿಜಯಪುರದಲ್ಲಿ ನೋಟಿಸ್ ನೀಡಲಾಗಿತ್ತು. ಆದರೆ ಇದಕ್ಕೆ ಸೆಡ್ಡು ಹೊಡೆದಿರೋ ಸಾರಿಗೆ ಸಿಬ್ಬಂದಿ, ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಕೆಲಸಕ್ಕೆ ಹಾಜರಾಗಲ್ಲ, ನೀವು ಏನೇ ಮಾಡಿದ್ರೂ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ಮುಷ್ಕರ ನಿರತ 24 ಸಾರಿಗೆ ನೌಕರರಿಗೆ ನೋಟಿಸ್ ನೀಡಲಾಗಿದೆ. ಸಾರಿಗೆ ಇಲಾಖೆ ವಸತಿ ಗೃಹದಲ್ಲಿ ವಾಸವಿರುವ ನೌಕರರಿಗೆ ಅಧಿಕಾರಿಗಳು ತಿಳುವಳಿಕೆ ಪತ್ರ ನೀಡಿದ್ದು, ಕೆಲವರ ಮನೆ ಬಾಗಿಲಿಗೂ ಪತ್ರ ಅಂಟಿಸಿದ್ದಾರೆ. ಕೆಲಸಕ್ಕೆ ಹಾಜರಾಗದಿದ್ರೆ ವಸತಿ ಗೃಹ ಹಂಚಿಕೆ ರದ್ದು ಮಾಡುವುದಾಗಿ ಎಚ್ಚರಿಸಿದ್ದಾರೆ. ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಕಲಬುರಗಿಯಲ್ಲಿ ಸಾರಿಗೆ ನೌಕರರ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಕೆಲಸಕ್ಕೆ ಹಾಜರಾಗುವಂತೆ ಅಧಿಕಾರಿಗಳು ಒತ್ತಡ ಹಾಕುತ್ತಿದ್ದು, ಇದರಿಂದ ನಿನ್ನೆಯಿಂದ ನನ್ನ ಪತಿ ಮನೆಗೆ ಬಂದಿಲ್ಲ, ಸರ್ಕಾರ ನಮಗೆ ಅನ್ಯಾಯ ಮಾಡುತ್ತಿದ್ದು, ನನ್ನ ಪತಿ ತಾಳಿಯನ್ನು ಅಡವಿಟ್ಟು ದಂಡ ಕಟ್ತಿದ್ದಾರೆ ಅಂತ ಅಸಮಾಧಾನ ತೋಡಿಕೊಂಡಿದ್ದಾರೆ.
ಕೊಪ್ಪಳದಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರದ ನಡುವೆಯೂ ಕೆಲ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕೊಪ್ಪಳ ಸಾರಿಗೆ ವಿಭಾಗದಿಂದ ಈವರೆಗೆ ಹಲವು ಬಸ್ ಸಂಚಾರ ಮಾಡಿದೆ. ಕೊಪ್ಪಳದಿಂದ ಕುಷ್ಟಗಿ, ಹೈದರಾಬಾದ್ಗೆ ಬಸ್ ಸಂಚಾರ ನಡೆಸಿವೆ. ಹೀಗಾಗಿ ಇಂದು ಕರ್ತವ್ಯಕ್ಕೆ ಹಾಜರಾಗುವ ಚಾಲಕ, ನಿರ್ವಾಹಕರಿಗೆ ₹200 ಪ್ರೋತ್ಸಾಹಧನ ನೀಡಲು ನಿರ್ಧಾರ ಮಾಡಿರುವುದಾಗಿ ಕೊಪ್ಪಳ ಸಾರಿಗೆ ವಿಭಾಗದ ನಿಯಂತ್ರಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮುಷ್ಕರದ ಮಧ್ಯೆ ಕರ್ತವ್ಯಕ್ಕೆ ಹಾಜರಾದ ನೌಕರರ ಶ್ರದ್ಧಾಂಜಲಿ ಮಾಡಿ ಧರಣಿ ನಿರತ ಸಿಬ್ಬಂದಿ ಕಿಡಿಕಾರಿದ್ದಾರೆ. ನಿನ್ನೆ ಸತ್ಯನಾರಾಯಣ ರಾವ್ ಹಾಗೂ ಬಿವಿಕೆ ಮೂರ್ತಿ ಕರ್ತವ್ಯಕ್ಕೆ ಹಾಜರಾಗಿದ್ರು. ಹೀಗಾಗಿ ಇಬ್ಬರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದ್ದು ಆತಂಕಗೊಂಡ ಸಂಬಂಧಿಕರು, ಸ್ನೇಹಿತರು ಮನೆ ಬಳಿ ಬಂದು ವಿಚಾರಿಸಿದ್ದಾರೆ. ಸಾರಿಗೆ ಇಲಾಖೆ ವಿರುದ್ಧ ಕೆರಳಿದ ಖಾಸಗಿ ಬಸ್ ಮಾಲೀಕರು ಕಂಡಕ್ಟರ್ ಬೆನ್ನತ್ತಿ ಮಾಡಿದ್ದೇನು? ಪ್ರಯಾಣಿಕರಿಂದ ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇರೋದು ಎಲ್ಲಿ? ನವಜೋಡಿಗೂ ಮುಷ್ಕರದ ಬಿಸಿ ತಟ್ಟಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಖಾಸಗಿ ದರ್ಬಾರ್ ನ್ಯೂಸ್ ಟಾಪ್ 9 ನಲ್ಲಿ. ಮುಷ್ಕರದ ಮಧ್ಯೆಯೂ ಕೆಲ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗುತ್ತಿದ್ದು ಒಂದೊಂದೇ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯುತ್ತಿವೆ. ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಚಾಲನೆಗೆ ಖಾಸಗಿ ಬಸ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಬರ್ತಿದ್ದಂತೆಯೇ ಕೆರಳಿದ ಖಾಸಗಿ ಬಸ್ ಮಾಲೀಕರು ಕಳೆದ 2 ದಿನದಿಂದ ನಾವು ಬೇಕಾಗಿತ್ತು, ಈಗ ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಗದಗದಲ್ಲಿ ಖಾಸಗಿ ವಾಹನಗಳ ಚಾಲಕರು ದಬ್ಬಾಳಿಕೆ ಮಾಡಿದ್ದಾರೆ. ಸರ್ಕಾರಿ ಬಸ್ ಆರಂಭಿಸಿದ್ದು ಯಾಕೆ ಅಂತ ಕಂಡಕ್ಟರ್ಗೆ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಆವಾಜ್ ಹಾಕಿದ್ದಾರೆ. ಕಂಡಕ್ಟರ್ ಬೆನ್ನತ್ತಿದ ಖಾಸಗಿ ವಾಹನಗಳ ಚಾಲಕರು 2 ದಿನ ನಮ್ಮನ್ನ ಬಳಸಿಕೊಂಡು ಇಂದು ಏಕಾಏಕಿ ಸರ್ಕಾರಿ ಬಸ್ ಆರಂಭಿಸಿದ್ರೆ ನಮಗೆ ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭಿಸಿದ್ದು ಖಾಸಗಿ ವಾಹನಗಳ ಚಾಲಕರು ಆಕ್ಷೇಪಿಸಿದ್ದಾರೆ. ಬಸ್ ಓಡಿಸೋಕೆ ನಮಗೆ ಅವಕಾಶ ನೀಡಿದ್ದೀರಿ, ನಾವು ರಾತ್ರಿಯಿಂದ ನಿಲ್ದಾಣದಲ್ಲಿ ಕಾಯುತ್ತಿದ್ದೇವೆ, ಈಗ ನೀವು ಕೆಎಸ್ಆರ್ಟಿಸಿ ಬಸ್ ಓಡಿಸಿದ್ರೆ ಹೇಗೆ? ನೀವು ಹೀಗೆ ಮಾಡಿದರೆ ನಾವು ಬಸ್ ಓಡಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ನಗರ ವಿಭಾಗೀಯ ಅಧಿಕಾರಿ ಮಧ್ಯಸ್ಥಿಕೆಯಿಂದ ಮನವೊಲಿಕೆ ಮಾಡಲಾಗಿದೆ. ಸಾರಿಗೆ ಸಿಬ್ಬಂದಿ ಮುಷ್ಕರವೇ ಕೆಲ ಆಟೋ ಚಾಲಕರಿಗೆ ಬಂಡವಾಳವಾಗಿದೆ. ಅಂಧ ದಂಪತಿ ಅನ್ನೋ ಕರುಣೆಯೂ ಇಲ್ಲದೆ ಆಟೋ ಚಾಲಕನೊಬ್ಬ ಸುಲಿಗೆ ಮಾಡೋಕೆ ಮುಂದಾಗಿದ್ದು, ಆಟೋ ಚಾಲಕನ ವಿರುದ್ಧ ಅಂಧ ದಂಪತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೊಮ್ಮನಹಳ್ಳಿಗೆ ಹೋಗೋಕೆ ಮೆಜೆಸ್ಟಿಕ್ನಲ್ಲಿ ಬಸ್ ಸಿಗದೇ ಇದ್ದಾಗ ಆಟೋ ಮೊರೆ ಹೋಗಿದ್ದು, ಆಟೋ ಚಾಲಕ ಮನಸೋ ಇಚ್ಛೆ ಹಣ ಕೇಳಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ ಖಾಸಗಿ ವಾಹನಗಳ ದರ್ಬಾರ್ ಜೋರಾಗಿದೆ. ಪ್ರಯಾಣಿಕರಿಂದ ಮನಸೋ ಇಚ್ಛೆ ಹಣ ವಸೂಲಿ ಮಾಡುತ್ತಿದ್ದಾರೆ. ಹಾಸನದಿಂದ ಹಿರಿಸಾವೆಗೆ ಸರ್ಕಾರಿ ಬಸ್ಗಳಲ್ಲಿ ₹70 ಟಿಕೆಟ್ ದರವಿದ್ರೆ ₹300ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಹಾಸನದಿಂದ ತಿಪಟೂರಿಗೆ ₹100, ಬೆಂಗಳೂರಿಗೆ ₹500 ವಸೂಲಿ ಮಾಡುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಖಾಸಗಿ ವಾಹನಗಳು ಪ್ರಯಾಣಿಕರಿಂದ ಹೆಚ್ಚು ಹಣ ವಸೂಲಿ ಮಾಡುತ್ತಿವೆ. ಉಡುಪಿಯಿಂದ ಬಾಗಲಕೋಟೆಗೆ ಆಗಮಿಸಿದ ಪ್ರಯಾಣಿಕರಿಂದ ₹550 ಬದಲಿಗೆ ₹750 ಸುಲಿಗೆ ಮಾಡುತ್ತಿವೆ. ಪ್ರಯಾಣಿಕರು ವಿಧಿ ಇಲ್ಲದೆ ದುಪ್ಪಟ್ಟು ಹಣ ನೀಡಿ ನಗರಕ್ಕೆ ಆಗಮಿಸಿದ್ದು ಖಾಸಗಿ ವಾಹನಗಳ ಹಗಲು ದರೋಡೆಗೆ ಬೇಸರ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಖಾಸಗಿ ವಾಹನಗಳ ಮಾಲೀಕರ ಸುಲಿಗೆ ಜೋರಾಗಿದೆ. ಸಾರಿಗೆ ಮುಷ್ಕರದಿಂದ ಖಾಸಗಿ ಟೆಂಪೋ, ಮಿನಿ ಬಸ್, ಮ್ಯಾಕ್ಸಿ ಕ್ಯಾಬ್ಗಳಿಗೆ ಭರ್ಜರಿ ಲಾಭವಾಗುತ್ತಿದ್ದು, ಕಾರವಾರದಲ್ಲಿ ಟೆಂಪೋ, ಮಿನಿ ಬಸ್ಗಳ ಅಬ್ಬರ ಹೆಚ್ಚಾಗಿದೆ. ₹50 ರಿಂದ ₹60 ಪಡೆಯಬೇಕಾದ ಜಾಗದಲ್ಲಿ ₹100 ಪಡೆದು ಕ್ಯಾಬ್ ಚಾಲಕರು ವಸೂಲಿ ಮಾಡುತ್ತಿದ್ದಾರೆ. ಸಾರಿಗೆ ಸಿಬ್ಬಂದಿ ಮುಷ್ಕರದಿಂದ ವೃದ್ಧೆಯರ ಗೋಳಾಟ ಹೇಳತೀರದಾಗಿದೆ. ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಬಸ್ ಸಿಗದೆ ವೃದ್ಧೆಯರು ಕಾದು ಕುಳಿತಿದ್ರು. ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿರೋ ಫಕೀರಮ್ಮ ಮತ್ತು ರೇಣುಕಮ್ಮ ಕುಕ್ಕನೂರ ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮಕ್ಕೆ ತೆರಳಬೇಕಿತ್ತು. ಬಸ್ ಇಲ್ಲದೆ ಪರದಾಡಿದ್ದಾರೆ. ಸಾರಿಗೆ ಸಿಬ್ಬಂದಿಯ ಅನಿರ್ದಿಷ್ಟಾವಧಿ ಮುಷ್ಕರದ ಬಿಸಿ ನವಜೋಡಿಗೂ ತಟ್ಟಿತ್ತು. ಗದಗ ಜಿಲ್ಲೆಯ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಪತ್ನಿಯೊಂದಿಗೆ ಪತಿ ಅಲೆದಾಡಿದ್ದಾರೆ. ಶಿರಹಟ್ಟಿಯಿಂದ ಶರವಡಿ ಗ್ರಾಮಕ್ಕೆ ಹೋಗೋಕೆ ಖಾಸಗಿ ಬಸ್ಗಳು ಸಿಗದೇ ಇದ್ದಿದ್ದರಿಂದ ಉರಿ ಬಿಸಿಲಲ್ಲಿ ಪರದಾಡಿದ್ದಾರೆ. ಮತ್ತೊಂದು ಕಡೆ ಖಾಸಗಿ ವಾಹನ ಚಾಲಕರು ಅಂಧ ದರ್ಬಾರ್ ಮಾಡುತ್ತಿದ್ದು, ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ. ಮಸ್ಕಿ ಅಖಾಡದಲ್ಲಿ ಕಾಂಚಾಣದ ಸದ್ದು ಕೇಳಿ ಬಂದಿದ್ದು ಯಾಕೆ? ಬೈ ಎಲೆಕ್ಷನ್ಗಾಗಿ ಅಬಕಾರಿ ಇಲಾಖೆಯಿಂದ ಹಫ್ತಾ ವಸೂಲಿ ಅಂತ ಆರೋಪ ಮಾಡಿದ್ದು ಯಾರು? ಲಾಕ್ಡೌನ್ ಭೀತಿಗೆ ಕೂಲಿ ಕಾರ್ಮಿಕರು ಮಾಡಿದ್ದೇನು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ರಾಯಚೂರಿನ ಮಸ್ಕಿಯಲ್ಲಿ ಬಿಜೆಪಿ ಹಣ ಹಂಚುತ್ತಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಿದೆ. ಇದನ್ನ ನೋಡಿ ಧೃತಿಗೆಟ್ಟು ಬಿಜೆಪಿಯವರು ಹಣ ಹಂಚುತ್ತಿದ್ದಾರೆ ಅಂತ ಕಲಬುರಗಿಯಲ್ಲಿ ಡಿಕೆಶಿ ಆರೋಪಿಸಿದ್ದಾರೆ. ಹಣ ಹಂಚಿಕೆ ಮಾಡಿದ ಅಭ್ಯರ್ಥಿಯನ್ನ ಅನರ್ಹಗೊಳಿಸಿ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಕೂಡಲೇ ಚುನಾವಣಾ ಆಯೋಗ ಮಧ್ಯ ಪ್ರವೇಶಿಸಲಿ ಅಂತಾನೂ ಡಿಕೆಶಿ ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಕ್ಷೇತ್ರದಲ್ಲಿ ಬಿಜೆಪಿ ಹಣ ಹಂಚುತ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚುನಾವಣಾ ಅಕ್ರಮಗಳನ್ನ ಅಧಿಕಾರಿಗಳು ತಡೆಯುತ್ತಿಲ್ಲ, ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಶಿವರಾಜ ತಂಗಡಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಶಿರಾ ಕ್ಷೇತ್ರದ ಉಪಚುನಾವಣೆ ಸವಾಲಾಗಿತ್ತು. ಅದೇ ರೀತಿ ಮಸ್ಕಿ ಕ್ಷೇತ್ರ ಕೂಡ ದೊಡ್ಡ ಸವಾಲಾಗಿದೆ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಸವಾಲು ಮೆಟ್ಟಿ ನಿಲ್ಲುವ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ. ಕಾಂಗ್ರೆಸ್ನವರು ಹತಾಶರಾಗಿ ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ ಕೋಟೆಯಲ್ಲಿ ಬಿಜೆಪಿ ಬಾವುಟ ಹಾರಿಸುತ್ತೇವೆ ಅಂತ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೈ ಎಲೆಕ್ಷನ್ಗೆ ಅಬಕಾರಿ ಇಲಾಖೆಯಿಂದ ಹಫ್ತಾ ವಸೂಲಿ ಮಾಡುತ್ತಿದೆ ಅಂತ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಿ ಡೆಪ್ಯೂಟಿ ನಿರೀಕ್ಷಕರಿಂದ 50 ಲಕ್ಷದಂತೆ 8 ಇಲಾಖೆಗಳಿಂದ 500 ಕೋಟಿ ರೂಪಾಯಿ ಹಫ್ತಾ ವಸೂಲಿ ಮಾಡಲಾಗ್ತಾ ಇದ್ದು, ಅಬಕಾರಿ ಇಲಾಖೆ ಒಂದರಲ್ಲೇ 45 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ. ಸಚಿವರ ಸೂಚನೆ ಮೇರೆಗೆ ಹಣ ಕೊಟ್ಟು ಬಂದ ಅಧಿಕಾರಿಯೇ ನನ್ನ ಬಳಿ ಹೇಳಿದ್ದಾರೆ ಅಂತ ಲಕ್ಷ್ಮಣ್ ತಿಳಿಸಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರದಿಂದ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಆದರೆ ನೆಲಮಂಗಲ ನಗರದಲ್ಲಿ ಕುರಿ ಜಾತ್ರೆಗೆ ನೂರಾರು ಜನ ಸೇರಿದ್ದಾರೆ. ಕುರಿ ಸಂತೆಯಲ್ಲಿ ಕುರಿಗಳಂತೆ ಹಿಂಡು ಹಿಂಡಾಗಿ ಜನ ಸೇರಿದ್ದು, ಕುರಿ, ಮೇಕೆ, ಕೋಳಿ ಖರೀದಿಸಲು ಸಾಮಾಜಿಕ ಅಂತರವಿಲ್ಲದೆ ಮಾಸ್ಕ್ ಕೂಡ ಧರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ.